ಮಾನವೀಯತೆ ಅನ್ನೋದು ಮನುಷ್ಯನ ಒಂದು ಗುಣ. ಆದ್ರೆ ಈ ಗುಣವನ್ನ ಎಲ್ಲರೂ ಕೂಡ ಬೆಳೆಸ್ಕೊಂಡ್ರೆ ಯಾರಾದ್ರೂ ಒಂದು ಸಹಾಯವನ್ನ ಕೇಳಿದ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಆ ಮಾನವೀಯತೆ ಗುಣ ತೋರಿಸಿದ ಸಂದರ್ಭದಲ್ಲಿ ಅವರು ಯಾವತ್ತಾದ್ರೂ ಒಂದಿನ ನೆನಪು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಆ ರೀತಿ ಆಗಿದೆ. ಮತ್ತೆ ಈ ಮಾನವೀಯತೆಯ ನಡೆದುಕೊಂಡಿರುವಂತಹ ರೀತಿಯಲ್ಲಿ ಸಾಕಷ್ಟು ಒಂದು ಘಟನೆಗಳು ಕೂಡ ನಡೆದಿರುವಂತದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೊಂದು ಆದರ್ಶ ಕೂಡ ಹೌದು. ಆದ್ರೆ ಮಾನವೀಯತೆಯನ್ನೇ ಮರೆತಂತಹ ಜನ ಆ ಕ್ಷಣದಲ್ಲಿ ಯಾವ ರೀತಿ ಸಾವು ನೋವುಗಳಾಗುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ಇಟ್ಟಮೂಡಲ್ಲಿ ಒಂದು ಹೃದಯ ವಿದ್ರಾವಕ ಒಂದು ಘಟನೆ ನಡೆದಿದೆ. ನಡುರಸ್ತೆಯಲ್ಲಿ ಆತ ಹಾರ್ಟ್ ಅಟ್ಯಾಕ್ ಆಗಿ ಎದೆನೋವು ಬಂದು ಬಿದ್ದು ಒದ್ದಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ನಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ರು ಸಹ ಅಲ್ಲಿ ಓಡಾಡ್ತಾ ಇದ್ದಂತ ಯಾರೊಬ್ರು ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಲ್ಲ ಅಂತೇಳಿ ಎಲ್ಲರೂ ಕೂಡ ಒಂದು ಮನಮಿಡಿಯುವಂತ ಒಂದು ಘಟನೆ ಆಗಿದೆ. ಆದ್ರೆ ಸುಮಾರು 15 ನಿಮಿಷಗಳ ಕಾಲ ಒದ್ದಾಡಿ ನಡುರಸ್ತೆಯಲ್ಲೇ ಆತ ಪ್ರಾಣವನ್ನ ಬಿಟ್ಟಿರುವಂತದ್ದು. ಆದ್ರೆ ನಿಜಕ್ಕೂ ಕೂಡ ಅವತ್ತಿನ ದಿನ ಏನಾಯ್ತು, ಏನ್ ಸಮಸ್ಯೆ ಆಯ್ತು, ಯಾಕೆ ಅಲ್ಲಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಯಾರು ಬರಲಿಲ್ಲ, ಆನಂತರ ಏನಾಯ್ತು ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡೋಕೆ ನಮ್ಮ ಜೊತೆಯಲ್ಲಿ ಮೃತಪಟ್ಟಂತಹ ವೆಂಕಟರಮಣವರ ಪತ್ನಿ ರೂಪ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನ್ ಸಮಸ್ಯೆ ಆಯ್ತು, ಅವತ್ತು ಎಲ್ಲಿಗೆ ಹೋಗ್ತಾ ಇದ್ರು, ಏನಾಯ್ತು ಅನ್ನೋ ನಿಟ್ಟಿನಲ್ಲಿ. ಮೇಡಮ್, ಅಂದ್ರೆ ಅವತ್ತಿನ ದಿನ ಅಂದ್ರೆ 13ನೇ ತಾರೀಕು ಬೆಳಗಿನ ಜಾವ ಅಂದ್ರೆ ಶನಿವಾರ ಬೆಳಗ್ಗೆ ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದ್ರೆ, ಏನ್ ಅವತ್ತಿನ ದಿನ ಏನಾಯ್ತು? 3:30 ನೋವಿತ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಫಸ್ಟ್ ನಾವು ಅವ್ರ ಸ್ಕೂಟಿ ತಗೊಂಡ್ ಹೋದ್ರಿ. ಆಮೇಲೆ ಹಂಗೆ ಸ್ಕೂಟಿ ಹೋಗೋನೆ ಆ ಟೈಮಲ್ಲಿ ಅವ್ರ ಅಕ್ಕಕ್ಕೆ ಕಾಲ್ ಮಾಡ್ಬಿಟ್ಟು ಈ ತರ ಆಯ್ತು ಅಂತ ಹೋಗ್ತಾ ಇದೀವಿ ಅಂದ್ರೆ ಅವ್ರಷ್ಟರ ಕೆಳಗೆ ಟ್ಯಾಬ್ಲೆಟ್ ಎಲ್ಲ ಅವರು ತಗೊಂಡ್ಬಂದ್ರು. ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಬಂದು ಕೆಳಗೆ ಅಷ್ಟರಲ್ಲಿ ಹೋಗ್ತಾ ಇದಾರೆ. ಹೋಗಿದ ತಕ್ಷಣ ಉದ್ಭವ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಡ್ಯೂಟಿ ಡಾಕ್ಟರ್ ಇದ್ದಿಲ್ಲ. ಅದಾದ್ಮೇಲೆ ಅವ್ರು ಇರೋ ಸೆಕ್ಯೂರಿಟಿ ಹೇಳಿದ್ರು ರಿಲೈಫ್ ಹಾಸ್ಪಿಟಲ್ಗೆ ಹೋಗಕ್ಕೆ ಹೇಳಿದ್ರು. ರಿಲೈಫ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ECG ತೆಗ್ದ್ರು. ಡ್ಯೂಟಿ ಡಾಕ್ಟರ್ ECG ತಗೊಂಡ್ರು. ECG ತಗೊಂಡ್ಬಿಟ್ಟು ಆಮೇಲೆ ಈ ಪ್ರಾಬ್ಲಮ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ ಸರ್, ನೀವು ಹೋಗಿ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕ್ಯಾಶ್ ಕೊಟ್ಬಿಟ್ಟು ಅದಾದ್ಮೇಲೆ ಸರ್ ನೀವು ಏನೋ ಟ್ಯಾಬ್ಲೆಟ್ ಕೊಡಿ ಸರ್ ಇದಕ್ಕೆ, ಇಲ್ಲಾಂದ್ರೆ ಫಸ್ಟ್ ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡಿ, ನಾನೇ ಹೋಗ್ತೀನಿ ಅಂತ ಹೇಳಿದ್ರು. ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟು ಏನ್ ಮಾಡಿಲ್ಲ, ಅವ್ರು ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ, ಅವ್ರು ಆಂಬುಲೆನ್ಸ್ ಫೆಸಿಲಿಟೀಸ್ ಮಾಡಿಲ್ಲ. ಅವರೇ ಕೇಳಿದ್ರು ಹೆಂಗ್ ಬಂದಿದ್ದೀರಾ ಅಂತ. 2 ವೀಲರ್ ಅಲ್ಲಿ ಬಂದ್ರಿ ಅಂದ್ರು. ಟೂ ವೀಲರ್ ಅಲ್ಲಿ ಬಂದ್ರು ಅಂದ್ರು. 2 ವೀಲರ್ ಬಂದಿದ ತಕ್ಷಣ ನೀವು ಆಂಬುಲೆನ್ಸ್ ಫೆಸಿಲಿಟಿ ಮಾಡ್ಬೇಕು, ಅವ್ರು ಆಂಬುಲೆನ್ಸ್ ಮಾಡಿಲ್ಲ. ಅದಾದ್ಮೇಲೆ ಅವರು ಬಂದು ಅಲ್ಲಿ ಹಾಸ್ಪಿಟಲ್ ಆಚೆ ಬಂದ್ಮೇಲೆ ಅವ್ರ ಅಕ್ಕ ವೆಯ್ಟ್ ಮಾಡು ಅಂದ್ರು. ಅವ್ರು ವೆಯ್ಟ್ ಮಾಡಿ ECG ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಅಷ್ಟು ಬೇಗ ಹೋಗ್ತಾ ಇರೋ ಸಮಯದಲ್ಲಿ ಕದನಹಳ್ಳಿ ಕ್ರಾಸ್ ಅಲ್ಲಿ ಒಂದು ಗಾಡಿಗೆ ಅವ್ರು ಗುದ್ಬಿಟ್ಟು ಹಂಗೆ ಬಿದ್ದಿದ ತಕ್ಷಣ ನಾನು ಬಿದ್ಬಿಟ್ಟೆ. ನನಗೂ ಏಟ ಹೆಂಗಾಯ್ತು ಅಂತ ಗೊತ್ತಿರ ನಾನು ಹೋಗಿ ಅವ್ರನ್ನ ಹೆಲ್ಪ್ ಮಾಡಿ, ಎಲ್ಲರೂ ಬರೋ ಹೋಗೋ ಜನರು ಕಾರು ಆಟೋ ಹೋಗೋರೆಲ್ಲ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದೆ. ಓಕೆ 10 to 15 minutes ಆಯ್ತು. ಬಟ್ ಯಾರು ಒಬ್ರು ವೆಯ್ಟ್ ಮಾಡ್ತಾ ಆಕ್ಚುಲಿ ಅವ್ರು ಎದ್ದು ನೋಡ್ತಾ ಇದ್ರು ಏನ್ ಮಾಡ್ತಾ ಇದ್ರಿ, ಯಾರೋ ಬರ್ತಾರೆ ಅಂತ. ಲಾಸ್ಟ್ ಆಮೇಲೆ ಒಂದು 10 minutes ಆದ್ಮೇಲೆ ಅವ್ರ ಅಕ್ಕ ಬಂದ್ರು. ಅವ್ರ ಅಕ್ಕ ಬಂದು CRP ಎಲ್ಲ ಕೊಟ್ರು. ಅವೈ ಇದ್ದಿಲ್ಲ. ಅದಾದ್ಮೇಲೆ ಅವ್ರ ಅಕ್ಕ ಕಾಲ್ ಮೇಲೆ ನೀಳು ಮಾಡ್ಕೊಂಡು ಹೆಲ್ಪ್ ಮಾಡಿದ ತಕ್ಷಣ ಆಮೇಲೆ ನಿಂತಿದ್ದು ಒಂದು ಕ್ಯಾಬ್ ಡ್ರೈವರ್ ನಿಂತಿದ ತಕ್ಷಣ ಅವ್ರಿಗೂ ಆಕ್ಚುಲಿ ಡ್ಯೂಟಿಯಲ್ಲಿದ್ರು ಪರವಾಗಿಲ್ಲ ಅಂತ ಇಲ್ಲಿ 800 meters ಅದು ಹಾಸ್ಪಿಟಲ್ ದಯಾನಂದ ಸಾಗರ್ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಅವರು ಕಾರಲ್ಲೇ ಅವರು ಆಕ್ಚುಲಿ ECG ತಗೊಂಡ್ರು. ಅವ್ರು ಸ್ಟ್ರೆಚರ್ ಹಾಕೊಂಡು ಹಾಸ್ಪಿಟಲ್ ಒಳಗೇನು ಕರ್ಕೊಂಡು ಹೋಗಿಲ್ಲ. ಅವ್ರ ಕ್ಯಾಬ್ ಡ್ರೈವರ್ ಅವ್ರಿಗೆ ಡ್ಯೂಟಿ ಇತ್ತು. ಅವ್ರ ಫೋನ್ ಮೇಲೆ ಕಾಲ್ ಬರ್ತಾ ಇದೆ. ಅವರು ಹೇಳ್ತಾ ಇದಾರೆ ಡಾಕ್ಟರ್ಸ್ ಹತ್ರ ಅವ್ರು ಸ್ವಲ್ಪ ರಿವ್ಯೂ ಮಾಡಿ ನನ್ ಕೆಲಸ ಇದೆ ಅಂದ್ರೂ ಅವ್ರು ಹಂಗ ಮಾತಾಡ್ಕೊಂಡು ಅಟ್ಲೀಸ್ಟ್ 10 to 20 to 30 minutes ಅವ್ರ ಕಾಯ್ತಾ ಇದ್ರು. ಮಾತಾಡ್ತಾ ಇದ್ದಿಲ್ಲ ಸರ್, ಇಲ್ಲ ಆಕ್ಚುಲಿ ಹೋಗ್ಬಿಡ್ತು ಅವಾಗ್ಲೇ. 3 minutes ಇದ್ರು, ಬಿದ್ದಿದ ತಕ್ಷಣ ಒಂದು 3 minutes ಇದ್ರು. ಅದಾದ್ಮೇಲೆ ಅವ್ರು ಹೋಗ್ಬಿಟ್ರು. ಅಂದ್ರೆ ಬೈಕ್ ಟಚ್ ಆಗಿ ಬಿದ್ದಿದ್ದ ಅಥವಾ ಇದೇನೋ ಬಂದು ಬೈಕ್ ಆಕ್ಚುಲಿ ನೋವು ಬಂತು, ನೋವು ಸ್ಪೀಡ್ ಅಲ್ಲಿ ಇದ್ರು, ನೋವು ತಡೆಯಕ್ಕಾಗ್ದ್ರೆ ಬೈಕ್ಗೆ ಟಚ್ ಮಾಡಿ ಬಿದ್ಬಿಟ್ರು. ಆಮೇಲೆ ಅಲ್ಲಿ ನೀವು ಬಿದ್ದಿದ ತಕ್ಷಣ ನೀವು ಕೂಡ ಅಲ್ಲಿ ಬಿದ್ದೋದ್ರ CCTV ನೋಡಿ ಗೊತ್ತಾಗುತ್ತೆ. ಆಮೇಲೆ ನೀವು ಎಲ್ಲರೂ ಕೂಡ ಅಲ್ಲಿ ಬನ್ನಿ ಅಂತೆಲ್ಲ ಕೇಳಿದ್ರೆ ಎಲ್ಲರ ಹತ್ರ ಯಾರು ಒಬ್ರು ರೆಸ್ಪಾನ್ಸ್ ಮಾಡಿಲ್ಲ. ನೋಡ್ಕೊಂಡು ಹೋಗ್ತಾರೆ. ನನ್ನ ಮುಖ ಎಲ್ಲ ರಕ್ತ ಬೀಳ್ತಾ ಇದೆ, ಹಂಗೂ ನೋಡ್ಕೊಂಡು ಹೋಗ್ತಾರೆ. ಅದು ಯಾಕೆ ಜನ ಹೆಲ್ಪ್ ಮಾಡಲ್ಲ ಅಂತ ಅದೊಂದು ಸಹಾಯ ಅಷ್ಟೇ. ಆಮೇಲೆ ನೀವು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಇಲ್ಲ ಡೆತ್ ಆಗಿದೆ ಅಂತ ಅವರು ನೋ ಮೋರ್ ಅಂತ ಹೇಳಿದ್ರು. ಆಮೇಲೆ ನೀವು ಕೂಡ ಅಂದ್ರೆ ಯಾರು ಕೂಡ ಮಾನವೀಯತೆ ತೋರಿಸಲಿಲ್ಲ, ಬಟ್ ನೀವು ಒಂದು ಮಾನವೀಯತೆ ತೋರಿಸಿದ್ರಿ. ನಿಮ್ಮ ಹಸ್ಬೆಂಡ್ ಅವರ ನಿಮ್ಮ ಗಂಡನ ಒಂದು ಕಣ್ಣುಗಳನ್ನ ದಾನ ಅಂದ್ರೆ ನಿಮ್ಗೆ ಆ ಥಾಟ್ಸ್ ಬಂದಿದ್ದ ಅಥವಾ ಯಾರಾದ್ರೂ ಹೇಳಿದ್ರು ಹಂಗೂ ನನ್ಗೂ ಥಾಟ್ಸ್ ಬಂತು. ಆಕ್ಚುಲಿ ಅವ್ರ ಆರ್ಗನ್ಸ್ ಎಲ್ಲ ಡೊನೇಟ್ ಮಾಡ್ಬೇಕಂದ್ರು. ಅವ್ರು ಫ್ರೀಸರ್ ಅಲ್ಲಿ ಇಟ್ಟಿದ ತಕ್ಷಣ ಆರ್ಗನ್ಸ್ಗೆ ಟೈಮಿಂಗ್ಸ್ ಇರುತ್ತಲ್ಲ, ಅದಕ್ಕೆ ಕಣ್ಣಿಗೆ 6 hours ಟೈಮಿಂಗ್ಸ್ ಇತ್ತು. ಅಟ್ಲೀಸ್ಟ್ ಕಣ್ಣಾದ್ರೂ ಒಬ್ರಿಗೆ ನೋಡ್ಲಿ ಅಂತ ನಾನು ಸೈನ್ ಮಾಡ್ಬಿಟ್ಟೆ. ನಾನು ಏನ್ ನೋಡಿಲ್ಲ, ಅಟ್ಲೀಸ್ಟ್ ಅವ್ರ ಕಣ್ಣಾದ್ರೂ ಒಬ್ರು ಜನ ಸೊಸೈಟಿ ನೋಡ್ಲಿ ಅಂತ ನಾನು ಅವ್ರ ಕಣ್ಣು ದಾನ ಮಾಡ್ಬಿಟ್ಟೆ ಸರ್.
ಅಂದ್ರೆ ಫಸ್ಟ್ ಟೈಮ್ ಇದೆ ಎದೆ ನೋವು ಕಾಣಿಸ್ಕೊಂಡಿದ್ದ ಅಥವಾ ಹಿಂದೆ ಯಾವಾಗಾದ್ರೂ ಎದೆ ನೋವು ಕಾಣಿಸ್ಕೊಂತ? ಅವ್ರಿಗೆ ಇದೇ ಫಸ್ಟ್ ಟೈಮ್ ಅವರು ಎದೆ ನೋವು ಯಾವಾಗ ಅವ್ರಿಗೆ ಒಂದು ಶುಗರ್ ಇಲ್ಲ BP ಇಲ್ಲ, ಇದೇ ಫಸ್ಟ್ ಟೈಮ್ ಅವ್ರಿಗೆ. ಅದು ಇದು ಇಲ್ಲ ಸರ್, ಮೆಡಿಕಲ್ ರಿಪೋರ್ಟ್ ಆಗಿ ಯಾವ ಪ್ರಾಬ್ಲಮ್ ಇಲ್ಲ ಸರ್ ಅವ್ರಿಗೆ. ಹಾಸ್ಪಿಟಲ್ಗೆ ಅಂದ್ರೆ ಹಾಸ್ಪಿಟಲ್ ಫಸ್ಟ್ ಹೋಗಿದ್ದ ಹಾಸ್ಪಿಟಲ್ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಇದಾಗ್ತಾ ಇತ್ತು. ಲೈಫ್ ಹಾಸ್ಪಿಟಲ್ ಕೊಟ್ಟು ಏನು ಎಮರ್ಜೆನ್ಸಿಗೆ ಒಂದು ಟ್ಯಾಬ್ಲೆಟೋ ಇಲ್ಲ ಆಂಬುಲೆನ್ಸ್ ಮಾಡಿದ್ರೆ ಅವ್ರು ಖಂಡಿತ ಉಳಿತಾ ಇದ್ರು, ಇಷ್ಟೋರ್ಗೆ ಇದ್ದ ಇದ್ರು. ಏನೋ ಒಂದು ಪ್ರಾಬ್ಲಮ್ ಅಟ್ಲೀಸ್ಟ್ ಒಂದು ಜಯದೇವ ಹಾಸ್ಪಿಟಲ್ಗೆ ಹೋಗಿ ಕಳ್ಸಿದ್ರೆ ಅವ್ರು ಇಷ್ಟೊತ್ತು ಬದುಕ್ತಾ ಇದ್ರು, ಮಕ್ಕಳನ್ನ ನೋಡ್ಕೊಂತ ಇದ್ರು, ಎಂತಿನ ನೋಡ್ತಾ ಇದ್ರು. ಅವ್ರಿಗೆ ಆಕ್ಚುಲಿ ಬದುಕ್ಬೇಕಂತ ಆಸೆ ಇದೆ ಅಂತಾನೆ ಅವ್ರು ಗಾಡಿ ತಗೊಂಡು ಹೋಗ್ತಾ ಇದ್ರು, ಯಾರು ಬರ್ತಾರೋ ಹೋಗ್ತಾರೋ ಅಂತ. ಆಮೇಲೆ ಅಂದ್ರೆ ಸ್ಪೀಡಲ್ಲಿ ಸ್ವಲ್ಪ ಗಾಡಿ ಸ್ಪೀಡಲ್ಲಿ ಇದ್ರು ಅಂತ, ಅಂದ್ರೆ ಬೇಗ ಹಾಸ್ಪಿಟಲ್ ರೀಚ್ ಆದ್ರೆ ಸಾಕು ಅಂತ ನೀವು ಹೋಗ್ತಾ ಇದ್ರಿ? ಹೌದು, ಅವರು ಈ ನೋವು ತಡಿತಾ ಇದಾರೆ, ಅವ್ರ ಕೈಲಿ ತಡೆಯಕ್ಕಾಗದೆ ಅಂತ ನಾನು ಅವ್ರ ಹಿಂದೆ ಕುತ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅವ್ರು ಹಂಗೂ ನಾನು ಹೇಳ್ತಾ ಇದ್ದೀನಿ ಕಂಟ್ರೋಲ್ ಆಗಂತ, ಅವ್ರು ನನ್ನ ಬೈಕೊಂಡು ಹೋಗ್ತಾ ಇದಾರೆ. ಪೇಯ್ನ್ ಇತ್ತು ಹೋಗ್ಬೇಕಂದ್ರೆ, ಇಲ್ಲಿಂದಾನೇ ಗಾಡಿಲಿ ಹೋಗ್ಬೇಕಂದ್ರೆ ಪೇಯ್ನ್ ತುಂಬಾ ಸಿವಿಯರ್ ಆಗಿತ್ತು ಸರ್. ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ನಿಮ್ಗೆ ಫ್ಯಾಮಿಲಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮಕ್ಕಳು ಎಷ್ಟು ಜನ? ಹೀಗೆ 5 ವರ್ಷ ಆಯ್ತು ಸರ್ ಆಕ್ಚುಲಿ ಮದುವೆ ಆಗಿ. ಮಕ್ಳಿಬ್ರು, ಒಂದು ಗಂಡು ಮಗು 5 years ಮಗು, ಒಂದು ಹೆಣ್ಣು ಮಗು 1.5 year. ಅವ್ರು ಆಟೋಮೊಬೈಲ್ಸ್ ವರ್ಕ್, ಹಂಗೂ ಆಟೋಮೊಬೈಲ್ಸ್ ಮಾಡ್ತಾ ಇದ್ರು. ನನ್ ಬಂಗಾರ ಇಡಂಗಿದ್ರು, ನಮ್ಮ ಮಕ್ಕಳನ್ನ ಚೆನ್ನಾಗಿಟ್ರು. ಅದೇ ಒಂದು ಯೋಚನೆ ಸರ್. ಇವಾಗ ಇಲ್ಲ ಅಂದಿದ ತಕ್ಷಣ ಒಂದು ಯೋಚನೆ ಅಂದ್ರೆ, ಇರೋ ಗಂಟ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅವರು ಹೆಲ್ಪಿಂಗ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು ಸರ್. ಬೇರೆ ನಮ್ಗೆ ಮಾತ್ರ ಅಲ್ಲ, ಬೇರೆ ಯಾರಿಗೋ ಏನೋ ಪ್ರಾಬ್ಲಮ್ ಇದ್ರೂ ಮುಂದಕ್ಕೆ ಹೋಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಯಾರು ಹೆಲ್ಪ್ ಮಾಡಿಲ್ಲ, ಅದೇ ಒಂದು ಬೇಜಾರಾಗುತ್ತೆ ಸರ್. ಏನ್ ಹೇಳ್ತೀರಮ್ಮ? ಈಗ ಒಂದು ಕಡೆ ಯಾರು ಹೆಲ್ಪ್ ಮಾಡಿಲ್ಲ, ಆ ಕ್ಷಣದಲ್ಲಿ ನಮ್ಮ ಯಜಮಾನರು ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಹ ಬದುಕುಳಿಯುವಂತ ಅವಕಾಶಗಳಿತ್ತು ಅಂತ ಹೇಳ್ತೀರಿ. ಆ ಬಳಿಕ ನೀವು ಕೂಡ ಒಂದು ಡೊನೇಟ್ ಮಾಡಿ ಇಡ್ತಿರುವಂತದ್ದು, ಏನ್ ಹೇಳ್ತೀರಿ ಈ ಒಂದು ಸೊಸೈಟಿಗೆ? ನನಗ್ ಬರಂಗ್ ಯಾರಿಗೂ ಬರಬಾರ್ದು. ಒಂದ್ ಜನ ಮನುಷ್ಯರಿದ್ರೆ ಒಂದ್ ಹೆಲ್ಪಿಂಗ್ನೆಸ್ ಇರಬೇಕು, ಇಲ್ಲಾಂದ್ರೆ ಅವ್ರ ಮನುಷ್ಯರೇ ಇಲ್ಲ ಸರ್. ಅಷ್ಟೇ ಹೇಳೋದು ನಾವು. ಒಂದು ಇಮ್ಯುನಿಟಿ ಇರಬೇಕು, ಜನರಿಗೆ ಇಮ್ಯುನಿಟಿ ಇಲ್ದ್ರ ಅಂದ್ರೆ ಮತ್ತೆ ಏನಕ್ಕೆ ಅವ್ರಿಲ್ಲ, ಅಷ್ಟೇ ಸರ್. ಎಸ್, ಇದಿಷ್ಟು ಮೃತಪಟ್ಟಂತಹ ವೆಂಕಟರಮಣವರ ಪತ್ನಿ ರೂಪವರ ಮಾತು. ನನ್ನ ತಮ್ಮನ ಹೆಂಡತಿ ಕಾಲ್ ಮಾಡಿದ್ಲು. ಲೈಕ್ ಅವಾಗ ಇಟ್ ವಾಸ್ 4 o'clock. ನಾನು ಅನ್ಕೊಂಡೆ ಮನೇಲೇ ಇದ್ದಾರೆ ಅಂತ ಮನೆಗೆ ಬಂದೆ. ಮನೆಯಲ್ಲಿ ಬಿಸಿನೀರು ಕುದೀತಾನೆ ಇತ್ತು, ಗ್ಯಾಸ್ ಆನಲ್ಲಿ ಇತ್ತು, ಮಕ್ಕಳು ಮಲಗಿದ್ರು. ಮನೇಲಿ ಇವರಿಬ್ರು ಇರಲಿಲ್ಲ. ದೆನ್ ಅಗೇನ್ ಕಾಲ್ ಮಾಡಿದೆ, ಎಲ್ಲಮ್ಮ ಇದೆಯಾ ಅಂದರೆ ಅಕ್ಕ ಒದ್ನೇ ಉದ್ಭವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ಲು. ಅಲ್ಲಿ ಹೋಗ್ತಾನೆ ಇದ್ದೀನಿ. ದೆನ್ ಕಾಲ್ ಮಾಡಿದ್ಲು, ಇಲ್ಲ ನಮ್ಗೆ ಅಲ್ಲಿ ಡ್ಯೂಟಿ ಡಾಕ್ಟರ್ ಇಲ್ಲ ಅಂತ ರಿಲೈಫ್ಗೆ ಹೇಳಿದ್ದಾರೆ ಅಂತ ಹೇಳಿದ್ಲು. ಸರಿ, ರಿಲೈಫಲ್ಲಿ ನಾನು ಕಾಲಲ್ಲೇ ಇದ್ದೆ. ರಿಲೈಫಲ್ಲಿ ECG ಮಾಡ್ತಿದ್ದೀವಿ ಅಂದ್ಲು. ಮಾಡ್ಸಮ್ಮ ಹಿಂದೆನೇ ಇದ್ದೀನಿ ಅಂತ ಅಂದೆ. ನಾನು ಹೋಗುವಷ್ಟರಲ್ಲಿ ಇವರು ಆಲ್ರೆಡಿ ECG ಮಾಡಿಕೊಂಡು ಆಚೆ ಬರ್ತಾ ಇದ್ರು. ಅಂದ್ರೆ ದಿ ಅದರ್ ಎಂಡ್ ಆಫ್ ದಿ ಹಾಸ್ಪಿಟಲ್ ಅಲ್ಲಿ ಇವ್ರಿಬ್ರು ಹೋಗಿದ್ದಾರೆ, ಗಾಡಿ ಇಲ್ಲೇ ನಿಲ್ಲಿಸಿ. ಸೊ ರೋಡ್ ಕ್ರಾಸ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ, ಈ ಕಡೆಗೆ ಬರ್ತಾ ಇದ್ದಾರೆ. ನಾನು ನೋಡಿ ಗಾಡಿ ನಿಲ್ಲಿಸ್ತಾ ಇದ್ದೀನಿ, ಮಾತಾಡ್ಸಿದ್ದೀನಿ. ಲಾಸ್ಟ್ ಅವನ್ನ ಮಾತಾಡ್ಸಿದ್ದೀನಿ. ನಿಂತ್ಕೊಳ್ಳೋ ಅಂತ ECG ನೋಡೋಷ್ಟ್ರಲ್ಲಿ ಅವ್ನು ಹೋಗ್ಬಿಟ್ಟಿದ್ದಾನೆ. ನಾನು ಯಾಕೋ ಅಂದ್ರೆ ನನಗೆ ನೋವು ತಡಿಯಕ್ಕಾಗ್ತಿಲ್ಲಕ್ಕ ಅಂತ ಹೇಳ್ದ, ಹೋಗ್ಬಿಟ್ಟ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೇನೆ, ರೀ ಇದರಲ್ಲಿ ಇದು ಹೆಂಗ್ ಕಳ್ಸಿದ್ರಿ ಇವ್ರ ಹಾಸ್ಪಿಟ್ಲು, ಇವರು ಇದರಲ್ಲಿ ECGಲಿ ಸಿವಿಯರ್ ಡಿಪ್ರೆಷನ್ ಕಾಣಿಸ್ತಾ ಇದೆ ರೀ, ನಡೀರಿ ಹೋಗೋಣ. ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಹೇಳಿ. ನಾನಂದೆ ನಮ್ಮ ಮನೆಯವ್ರು ಕಾರು ತೆಗಿಬೇಡ, ನೀನು ಕಾರೆಲ್ಲ ತಗೊಂಡ್ ಬರೋಷ್ಟ್ರಲ್ಲಿ ಲೇಟ್ ಆಗುತ್ತೆ, 2 wheeler ತಗೊಳ್ಳೋಣ. 2 wheeler ನಾವು ಹಿಂದೆ ಹಿಂಬಾಲಿಸ್ತಾ ಇದೀವಿ. ನಾನು ಅಗೇನ್ ಅವನ್ನ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ, ಪ್ಲೀಸ್ ನೀನು ಎಲ್ಲಿದೆಯೋ ಅಲ್ಲಿ ಸ್ಟಾಪ್ ಆಗು ಅಂತ ಹೇಳ್ತಾ ಇದ್ದೀನಿ. ಅವನು ಪಾಪ ಉಳಿಯೋ ಎಲ್ಲ ಸತತ ಪ್ರಯತ್ನ ಮಾಡಿದಾನೆ. ಅವನಿಗೆ ಉಳಿಯೋ ಆಸೆ ಇತ್ತು, ತುಂಬಾ ಉಳಿಯೋ ಆಸೆ ಇತ್ತು. ಅವನೇನ್ ಮಾಡಿದಾನೆ, ನಾನು ಹೋಗ್ಬಿಡ್ತೀನಕ್ಕ, ನೀವು ಬನ್ನಿ. ಯಾಕಂದ್ರೆ ಈಚ್ ಮೂಮೆಂಟ್ ಅವನಿಗೆ ಗೊತ್ತು, ಈಚ್ ಮಿನಿಟ್ ಈಸ್ ಗೋಲ್ಡನ್ ಮಿನಿಟ್ ಅಂತ ಅವನಿಗೆ ಗೊತ್ತು. ಅವನು ಹೋಗಿದ್ದಾನೆ. ಅವನು ಹೋಗ್ತಾ ದಾರಿನಲ್ಲಿ ನಾನು ಅನ್ಕೊಂಡೆ ಅವನು ಜಯದೇವ ಹೋಗ್ತಾ ಇದ್ದಾನೆ, ಅವನು ಗಂಡ ಹೆಂಡತಿ ಹೋಗ್ಬಿಟ್ಟಿರ್ತಾರೆ. ಐ ಫೆಲ್ಟ್ ಅಲ್ಲಿ ಕದ್ರೇನಹಳ್ಳಿ ಕ್ರಾಸ್ ಅಲ್ಲಿ ಯಾರು ಬಿದ್ದಿದ್ರಲ್ಲ, ಯಾರೋ 3rd person ಅಂತ ಸರ್ ನಾನು ಇಳಿದಿದ್ದು, ನನ್ನ ತಮ್ಮ ಅಂತ ನಾನು ಇಳಿದೇ ಇಲ್ಲ. ಯಾರೋ ನಮ್ಮ ಮನೆಯವ್ರು ಹಂಗೂ ಅಂತಿದ್ದಾರೆ, ಅವ್ನು ಜಯದೇವ ಅಂತ ಇದ್ದಾನೆ, ನೀನ್ ಯಾಕೆ ಇಲ್ಲಿ ಇಳಿತಾ ಇದೀಯ ರೀ, ಯಾರೋ ಪಾಪ ರೀ, ನಿಂತ್ಕೊಳ್ಳೋಣ ಅಂತ ನಾನು ನಿಂತು ಅವನಿಗೆ ಹೆಲ್ಪ್ ಮಾಡಕ್ ಹೋದ್ರೆ ಅವ್ನು ನನ್ನ ತಮ್ಮ. ನನಗೆ ಹೇಗಿರ್ಬೇಡ ಆ ಮೂಮೆಂಟ್ಗೆ ಸರ್. ಇವಳು ಆ ಮೂಮೆಂಟಲ್ಲಿ ಇವಳು ಬ್ಲಡ್ ಇತ್ತು ಸರ್, ತುಂಬಾ ಮುಖ ಫುಲ್ಲು ಬ್ಲಡ್ ಇತ್ತು, ಟೀ ಶರ್ಟ್ ಫುಲ್ಲು ಬ್ಲಡ್ ಇತ್ತು. ಕನಿಷ್ಠ ಇವಳು ನೋಡಿ ಯಾರು ನಿಲ್ಲಿಸ್ಬೋದಿತ್ತು. ನಾವು ಹೋಗಿ ರಸ್ತೆಲಿ ಒಬ್ಬೊಬ್ರು ಇನ್ಫ್ಯಾಕ್ಟ್ ಗಾಡಿ ಮುಟ್ಟಿ ಹಿಂಗೆ ತಟ್ಟಿ ಎಲ್ಲ ಸ್ಟಾಪ್ ಮಾಡಿದೀವಿ. ಅದಾದ್ಮೇಲೆ ಯಾರು ನಿಲ್ಸಿಲ್ಲ. ದೆನ್ ನಾವು ನೀಲ್ ಡೌನ್ ಮಾಡಿ 2 ಕೈ ಹಿಂಗೆ ಹಾಕದ್ಮೇಲೆ ಒಬ್ರು ನಿಂತರು.
ಅಷ್ಟರಲ್ಲಿ ನಾನು CPR ಎಲ್ಲ ಕೊಟ್ಟಿದ್ದೀನಿ, ನಾನು ಕೊಡೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ, ಅವನ್ನ ಹೆಂಗೂ ಎಬ್ಬಿಸೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೇನಂದರೆ ಅವ್ನು 34 years ಆಫ್ ಏಜ್, ಮೆಡಿಕಲಿ ಅವ್ನು ತುಂಬ ಹೆಲ್ತಿ, ಹಿಂದೆ ಅವ್ನಿಗೆ ಯಾವುದೂ ರೆಕಾರ್ಡ್ಸ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಎಂಥದಿಲ್ಲ, ಆ್ಯಂಡ್ ಟೀಟೋಟ್ಲರ್, ಅವ್ನು ಕುಡಿಯೋದಿಲ್ಲ, ಒಂದು ಸಿಗರೇಟ್ ಇಲ್ಲ, ಎಂಥದಿಲ್ಲ. ನಂಗೇನಂದರೆ ಇಮಿಡಿಯೇಟ್ಲಿ ಬಿದ್ದಿದ್ದಾನಲ್ಲ, 34 years ಆಫ್ ಏಜ್ ಅಲ್ಲ, ಹೇಗೂ ಒಂದು ಎಲೆಕ್ಟ್ರಿಕ್ ಶಾಕಲ್ಲಿ ರಿವೈವ್ ಆಗ್ತಾನೆ ಅಂತ ನಮ್ಗೆ ತುಂಬ ಆಸೆ ಬಿದ್ದೆ ನಾವು ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು. ಬಟ್ ಅಲ್ಲಿ ಹೋದರೆ ಅವ್ರು ಹೇಳಿದ್ದು, ಮ್ಯಾಮ್ ಇವ್ರಿಗೆ ಸಿಂಗಲ್ ಹಾರ್ಟ್, 34 years ಆಫ್ ಏಜ್, ಸಿಂಗಲ್ ಲೈನ್ ಬಂದಿದ್ರು ನಾವು ಶಾಕ್ ಟ್ರೀಟ್ಮೆಂಟ್ ಕೊಡ್ಬೋದಿತ್ತು, ಪ್ಯೂಪಿಲ್ ಮೂವ್ ಆಗ್ತಾ ಇಲ್ಲ, ಹಿ ವಾಸ್ ಬ್ರಾಟ್ ಬ್ರೈನ್ ಡೆಡ್ ಅಂದರು. ಬ್ರೈನ್ ಡೆಡ್ ಅಂದಾಗ ರಿಯಲಿ ವಿ ಕುಡಿಂಟ್ ಡೂ ಎನಿಥಿಂಗ್. ಬ್ರೈನ್ ಡೆಡ್ ಆದ ಅವನು. ನಾವು ಹಂಗೂ ಅಂತ ಇದ್ದೀವಿ, ಫುಲ್ ಅಂಗಾಂಗ ದಾನ ಮಾಡಿಬಿಡ್ತೀವಿ, ಯಾಕಂದರೆ ಒಬ್ರು ಕಿಡ್ನಿನಲ್ಲೋ ಇನ್ನೊಬ್ರು ಲಂಗ್ಸಲ್ಲೋ ಎಲ್ಲೋ ಅವ್ನು ಬದುಕಲಿ, ಅವನ ಅಂಗಾಂಗಗಳಾರು ಬದುಕಲಿ ಅಂತ. ಬಟ್ ಅವರಂದ್ರು ಇಲ್ಲ ಮ್ಯಾಮ್, ಇದು MLC ಕೇಸು, ಬಿದ್ದು ಬಂದಿದ್ದಾರೆ, ಪೊಲೀಸ್ ಇಂಟರ್ವ್ಯೂನ್ ಆಗ್ದಲೇ ನಾವು ಏನು ಇವ್ರನ್ನ ಮುಟ್ಟಕ್ಕೆ ಬರಲ್ಲ ಅಂತ. ದೆನ್ ನಾವು ಅವ್ರನ್ನ ಫ್ರೀಸರ್ಗೆ ಹಾಕಿದ್ರು ಮಾರ್ಚುರಿಲಿ. ಅದು ಫ್ರೀಸರ್ಗೆ ಹಾಕಿದ್ರಿಂದ ಬೇರೆ ಯಾವುದೋ ಆರ್ಗನ್ಸ್ ವರ್ಕ್ಗೆ ಬರಲ್ಲ. ಬಟ್ ಐಸ್ಗೆ 6 hours ಟೈಮ್ ಇರುತ್ತೆ. ಸೊ ಹಾಗಾಗಿ ಐಸ್ ಮಾತ್ರ ಡೊನೇಟ್ ಮಾಡೋಕ್ಕಾಯ್ತು. ಸೊ ಐಸ್ ಮಾತ್ರ ಡೊನೇಟ್ ಮಾಡಿದ್ವಿ. ಸರ್, ನಾವು ಹೇಳಕ್ ಬರ್ತಾ ಇರೋದು, ಎಸ್ ಸಮಾಜ ಹೆಲ್ಪ್ ಮಾಡಿಲ್ಲ, ಬಟ್ ನಾವು ವಿ ಟ್ರೈ ಟು ಹೆಲ್ಪ್ ಅಟ್ಲೀಸ್ಟ್ ಆಸ್ ಮೆನಿ ಆಸ್ ಪೀಪಲ್ ಆಸ್ ವಿ ಕುಡ್. ಸರ್, ಅವನೇ ಬದುಕಿದ್ರೆ, ಸ್ವತಃ ವೆಂಕಟರಮಣ ಇದ್ದಿದ್ರೆ, ಅವ್ನು ಎಷ್ಟು ಜನಕ್ಕೆ ಮಾಡಿದ್ದಾನೆ ಸರ್, ಅವ್ನು ಲೈವ್ ಎಕ್ಸಾಂಪಲ್, ಸುಮಾರು ಜನಕ್ಕೆ ಅವನ ಹೆಲ್ಪ್ ಮಾಡಿದ್ದಾನೆ. ನಮ್ಗೇನಂದ್ರೆ ಅವ್ನು ಹೋದ್ಮೇಲೂ ಅವ್ನು ಇರಲಿ, ಅವ್ನು ನೆನಪಿರಲಿ, ಎಲ್ಲೋ ಯಾರಿಬ್ರು ಕಣ್ಣುಗಳ ಮೂಲಕನಲ್ಲೂ ಅವ್ನು ಇರಲಿ ಅನ್ನೋದು ಇತ್ತು. ಜೊತೆಗೆ ಸರ್, ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು ಸರ್. ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿದೀವಿ, ಬಟ್ ಎಲ್ಲ ಅನಿಮಲ್ಸ್ ಆಗೋಗ್ತಾ ಇದೀವಿ, ಟರ್ನ್ ಆಗೋಗ್ತಾ ಇದೀವಿ. ನಾವು ನಮ್ಮ ಹ್ಯುಮ್ಯಾನಿಟಿ ಕಳ್ಕೊತಾ ಇದೆ ಸರ್. ಸಿವಿಲೈಸೇಷನ್ ಅಲ್ಲಿ ಹ್ಯುಮ್ಯಾನಿಟಿ ಉಳಿತಾ ಇಲ್ಲ. ಸ್ವಲ್ಪ ಹ್ಯುಮ್ಯಾನಿಟಿ ಇಟ್ಕೋಬೇಕು. ಮತ್ತೆ ಹಾಸ್ಪಿಟಲ್ಸ್ ತುಂಬಾ ದಾರುಣವಾಗಿ ನಡ್ಕೋಬಾರ್ದು ಸರ್. ಪೇಷಂಟು ನಂಬಿಕೆಗೆ ಹೋಗ್ತಾರೆ ಸರ್ ಹಾಸ್ಪಿಟಲ್ಸ್ಗೆ. ಸೊ ನಾ ಕೇಳ್ಕೊಳ್ಳೋದಿಷ್ಟೇ, ಹಾಸ್ಪಿಟಲ್ಸ್ ಫಸ್ಟ್ ಏಡ್ ಚೆನ್ನಾಗಿ ಮಾಡಿ, ಮತ್ತೆ ರೋಡಲ್ಲಿ ಯಾರು ಬಿದ್ದಿದ್ರು ಹೆಲ್ಪ್ ಮಾಡಿ. ಯಾರು ನೋಡಿ, ಅದು ಯಾವುದೋ ಹೈವೇನಲ್ಲಿ ಯಾರು ಗೊತ್ತಿಲ್ಲದೆ ಇರೋ ರಸ್ತೆಯಲ್ಲಿ ಯಾರೋ ನಿಮ್ಗೆ ಹೆಲ್ಪ್ ಕೇಳ್ತಾ ಇಲ್ಲ. ಹಾರ್ಟ್ ಆಫ್ ದ ಸಿಟಿ ಸರ್, ತುಂಬಾ ಜನ ಇದ್ದಾರೆ. ಯಾರೋ ಒಬ್ಬ ಕಳ್ಳ ಬಂದು ಅಡ್ಡ ಹಾಕಿ ನಿಮಗೆ ಕೇಳ್ತಾ ಇಲ್ಲ, ಬಿಕಾಸ್ ಕಳ್ಳ ಏನೋ ಅಂತ ನೀವು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಅಲ್ಲಿ ಸುಮಾರು ಜನ ಇದಾರಲ್ಲ, ಸುಮಾರು ಜನ ಓಡಾಡ್ತಾ ಇದ್ದಾರೆ. ಅಂತ ಜಾಗದಲ್ಲಿ ನೀವು ಹೆಲ್ಪ್ ಮಾಡಲ್ಲ ಅಂದ್ರೆ ಇನ್ನು ಹೈವೇಲಿ ಹೆಲ್ಪ್ ಮಾಡ್ತೀರಾ? ಸೊ ಪ್ಲೀಸ್ ಹೆಲ್ಪ್ ಪೀಪಲ್. ನಾವು ಮನುಷ್ಯರಾಗಿ ಉಳಿಯೋದು ಬೆಸ್ಟ್ ಅಲ್ವಾ? ಅಷ್ಟೇ ಹೇಳಿ. ಅವ್ರು ಮೆಕ್ಯಾನಿಕ್ ಸರ್, ಅವನು ಮೆಕ್ಯಾನಿಕ್. ಬಟ್ ಅವ್ನು ಮೆಕ್ಯಾನಿಕ್ ಆಗಿದ್ರು ವೈಫ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದ. ನಮಗೆ ಅದೇ ಬೇಜಾರು, ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕಾಲ ಪೂರ ಕೊರಗೋ ಹಾಗೆ ಮಾಡ್ಬಿಟ್ನಲ್ಲ ಅಂತ. ಮೋಸ್ಟ್ಲಿ ಅವ್ನಿಗೆ ಕೊರಗು ಅವಳಿಗೆ ಕೊಡಬಾರ್ದು ಅಂತಾನೆ ಅವನು ಜೀವ ಉಳಿಸ್ಕೊಳಕ್ ಟ್ರೈ ಮಾಡಿದಾನೆ ಸರ್. 2 ಮಕ್ಕಳು, ಅವನು ತುಂಬಾ ಕಷ್ಟಪಟ್ಟು ಬೆಳೆದು ಬಂದಂತ ಹುಡುಗ. ಅವರಮ್ಮ 4 ಮನೆ ಪಾತ್ರೆ ತೊಳೆದು ಅವಳನ್ನ ಸಾಕಿದ್ದು. ಅವ್ನು ಹೇಳೋನು ನನ್ನ ಹತ್ರ, ನಾನ್ ಬಿದ್ದ ಕಷ್ಟ ನನ್ನ ಮಕ್ಕಳು ಬೀಳ್ಬಾರ್ದಕ್ಕ ಅಂತ. ತುಂಬಾ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿದ್ದ ಸರ್, ಅದು ತುಂಬಾ ಮೇನ್. ಅವನೆಷ್ಟು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿದ್ದ ಅಂದ್ರೆ, ಕೆಟ್ಟ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕೋ ಮಾಡ್ತಿದ್ದ. ಮತ್ತೆ ಅವನು ಒಂದೊಂದು ರೂಪಾಯಿ ಸರ್ 4 ಕಾಣಿ ಇದ್ರು ಕೂಡಿಕ್ತಿದ್ದ. ಮನೆ ಕಟ್ಟೋ ಆಸೆ ತುಂಬಾ ಇತ್ತು ಅವನಿಗೆ, ತುಂಬಾ ಇತ್ತು. ಇಲ್ಲೇ ಹೆಂಗೋ ಅಂದ್ರೆ ಅವ್ನು ಹೇಳೋನು, ನನ್ನ ಜಾಬ್ ಎಷ್ಟು ಶಾಶ್ವತ ಗೊತ್ತಿಲ್ಲ, ನನ್ನ ಮಕ್ಕಳನ್ನ ಚೆನ್ನಾಗಿಡ್ಬೇಕು, ಹೇಗೂ ಜಯದೇವಾಗ ಹೋಗ್ಬಿಡೋಣ ಅನ್ನೋ ಒಂದು ರೇ ಆಫ್ ಹೋಪಲ್ಲೇ ಹೋಗಿರೋದು. ಅವ್ನ್ ವಿಲ್ ಪವರ್ ಇತ್ತು ಸರ್, ನಾನು ಹೋದ್ರೆ ಹೋಗಿರೋದು ಅಂದ್ರೆ ಅವನ್ಗ ಇತ್ತು. ಯಾಕಂದ್ರೆ ಅವನು ಹಂಗೆ ಸರ್, ಬಿದ್ದು ಎದ್ದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿದ್ದ. ಅವನಿಗೆ ಗೊತ್ತಿತ್ತಲ್ಲ, ಐ ಕ್ಯಾನ್ ಅಚೀವ್ ದಿಸ್, ನಾನು ಹೋಗ್ತೀನಿ, ನಾನು ಇರ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು. ಅವನು ಹಾಗಾಗಿ ಹೋಗಿದ್ದಾನೆ. ಈ ಮಧ್ಯದಲ್ಲಿ ಈ ಘಟನೆ ಆಗಿಲ್ಲ ಅಂದ್ರೆ ಉಳಿತಿದ್ದ ಇವ್ರು ಫಸ್ಟ್ ಏಡ್ ಚೆನ್ನಾಗಿ ಕೊಟ್ಟಿದ್ರೆ ಉಳಿತಿದ್ದ. ಇನ್ನೊಂದೇನಂದ್ರೆ, ಆ ಮೂಮೆಂಟಲ್ಲಿ ಯಾರೋ ಒಬ್ರು ಹೆಲ್ಪ್ ಮಾಡಿದ್ರೆ ಉಳಿದೋಗಿರ್ತಿದ್ದ. ಅಟ್ಲೀಸ್ಟ್ ಒಂದು ಕ್ರಿಪಿಲ್ಡ್ ಆಗಾದ್ರೂ ಉಳಿತಿದ್ದ.